ರೈತ ಬಾಂಧವರಿಗೆ ನಮಸ್ಕಾರ. ಇದು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಮಲೇಬೆನ್ನೂರು ಗ್ರಾಮದಲ್ಲಿ ಇವತ್ತು ಊಟದ ಜೋಳ ಅಂದರೆ ಜವಾರಿ ಊಟದ ಜೋಳನ ಬೆಳೆಯೋಕ್ಕೆ ನಮ್ಮ ರೈತರು ಎಷ್ಟು ಕಷ್ಟಪಡ್ತಿದ್ದಾರೆ, ಅವು ಎಷ್ಟು ದಿನಕ್ಕೆ ಬರ್ತೈತಿ, ಆಮೇಲೆ ಬೆಳೆ ಬಂದ ಟೈಮ್ನಲ್ಲಿ ಕೂಡ ಅದಕ್ಕೆ ಯಾವ ಥರದ ತೊಂದರೆಗಳಾಗ್ತವೆ, ಅದಕ್ಕೆ ಯಾವ ಥರ ಗೊಬ್ಬರ ಹಾಕಿದ್ದಾರೆ, ಅದನ್ನು ಈಗ ಉಳಿಸ್ಕೊಳಕ್ಕೋಸ್ಕರ ಯಾವ ಥರ ಟೆಕ್ನಾಲಜಿಗಳನ್ನು ಮಾಡ್ತಾಯಿದ್ದಾರೆ ನಮ್ಮ ರೈತರು. ಅದರ ಸಾಧಕ ಬಾಧಕಗಳನ್ನು ಇವತ್ತು ನಮ್ಮ ರೈತರ ಹತ್ರ ನಾವು ಸಂಪರ್ಕ ಮಾಡಿ ಮಾಹಿತಿ ಕೇಳೋಣ. ನಮಸ್ಕಾರ ರೈತ ಬಾಂಧವ್ರೆ. ನಮಸ್ಕಾರ. ಮತ್ತೇನು ಜೋಳ ಹಾಕಿ ಎಷ್ಟು ದಿನ ಆಯ್ತು ಈಗ? ಈಗ 2.5 ತಿಂಗಳಾಯ್ತು. ಇದು ಬರೋದು 3 ತಿಂಗಳು. 3 ತಿಂಗಳಿಗೆ ಕಟಾವಿಗೆ ಬರ್ತೈತಾ? ಹಾಂ, ಕಟಾವು ಬರ್ತದೆ. ಅಂದ್ರೆ ಬರೀ 3 ತಿಂಗಳದ್ದು ಇಷ್ಟ ಆಗೈತ್ರ ಈಗ? ಅದು ಇಷ್ಟಾಗೈತೆ. ಪ್ಯೂರ್ ರೀ. ಗೊಬ್ಬರ ಎಲ್ಲ ಹಾಕ್ಬೇಕಲ್ಲ. ಹಾಕ್ಬೇಕು. ಕ್ಲೀನಾಗಿ ಹೊಲ ಹೊಡೆದು ಎಲ್ಲ ಮಾಡಿ ಬಿತ್ತಿದ್ದೀರಿ? ಹಾಂ, ಬಿತ್ತಿದ್ದೀವಿ. ಅಂದ್ರೆ ಈ ಸಲ ನಿರೀಕ್ಷೆ ಈಗ ನಿಮಗೆ ಯಾವ ಥರದ ಪಕ್ಷಿಗಳು ಕಾಟ ಕೊಡ್ತದವ ಅಂತ ನಮ್ಗೆ ಅನಿಸ್ತೈತಿ. ಯಾಕಪ್ಪ ಅಂತಂದ್ರೆ ಇವನ್ನೆಲ್ಲ ಕಟ್ಟೋದು, ನೀವು ಹಾಡು ಹಾಕಿರೋದು, ಇವನ್ನೆಲ್ಲ ನೋಡಿದರೆ ಇದು ಭಾಳ ತೊಂದರೆ ಅಂತ ಅನಿಸ್ತೈತೆ ನಮ್ಮ ರೈತರಿಗೆ. ಇದಕ್ಕೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಬೆಳಿಗ್ಗೆ ಸಾಯಂಕಾಲ ಕಾಯ್ಬೇಕ್ರಿ. ಇದಕ್ಕೆ ಗಿಣಿದು ಭಾಳ ಇದೈತಿ. ಗಿಣಿ? ಮತ್ತೆ ಗಿಣಿ, ಗುಬ್ಬಿ, ಪಾರಿವಾಳ ಸಾಯಂಕಾಲ ಟೈಮ್ ಅವಾಗ ಜೋರವು. ಈಗ ಮಧ್ಯಾಹ್ನ ಇರಲ್ಲ, ಸಾಯಂಕಾಲ ಒಳ್ಳೆ ಅವಾಗ ಜೋರು. ಇಬ್ಬರು ಮೂವರಿದ್ರು ಸಾಲದ ಕಾಯಿ. ಇಬ್ಬರು ಮೂವರಿದ್ರೆ ಸಾಲದ. ನೋಡ್ರಿ, ನೀವೀಗ ಚೆನ್ನಾಗಿ ನೋಡ್ತಾ ಇರ್ಬೋದು ಯಾವ ಥರ ಹೊಡ್ಕೊಂತೈತಿ ಅಂತಂದ್ರೆ ಇದಾಗಲಿ, ಇವು ಗಾಳಿಪಟಗಳಾಗಲಿ, ಆಮೇಲೆ ನಮ್ಮ ಟೇಪ್ ರೆಕಾರ್ಡ್ ಆಗಲಿ ರೈತರಿಗೆ ಎಷ್ಟೊಂದು ಉಪಯುಕ್ತ ಮಾಹಿತಿ ಅಂತಂದರೆ ಇದು ಆ್ಯಕ್ಚುಲಿ ನಮ್ಮ ರೈತರು ಇವತ್ತು ಒಂದು ಡಿಜಿಟಲ್ ರೈತರು ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದ್ರೆ ಒಂದು ಪಕ್ಷಿನ ಓಡಿಸ್ಬೇಕಪ್ಪ ಅಂದ್ರೆ ಅಷ್ಟು ಸುಲಭ ಅಲ್ಲ. ಇಡೀ ಪೂರ್ತಿ ಗಂಟ್ಲು ಅರ್ಕನ ತನಕ ಕೇಕೆ ಹೊಡೆದು ಅವಕ್ಕೆ ನಾವು ಕೈ ಮುಕ್ಕೊಂಡು ಬೇಡಿಕೆ ಅಂದ್ರೆ ಕೂಡ ನಾವು ಯಾವುದೇ ಕಾರಣಕ್ಕೂ ಹೋಗಲ್ಲ, ನಾವು ಇದನ್ನು ತಿಂದೇ ಹೋದೆವು ಅಂತ ಅವು. ಅಂದರೆ ನಮ್ಮ ರೈತರು ಏನು ಹೇಳ್ತಾರೆ ಅದಕ್ಕೆ, ನಾವು ಯಾವುದೇ ಕಾರಣಕ್ಕೂ ನಾವು ಬೆಳೆದದ್ದನ್ನು ನೀವು 4 ಅಣಿ ತಿನ್ನಿರಿ, ನಾವು 12 ಅಣಿ ತಿಂತೀವಿ, ನಾವು 4 ಅಣಿ ತಿಂದರೆ ಇನ್ನು 8 ಅಣಿ ನಮ್ಮ ಎಲ್ಲರೂ ಬದುಕಬೇಕನ್ನೋ ವಿಚಾರಕ್ಕೆ ಇವತ್ತು ಇನ್ನೂ ಕೆಲವೊಂದು ಮಾತಾಡೋ ವಿಚಾರಗಳದಾವು. ಇದಕ್ಕೆ ಗೊಬ್ಬರ ಏನೇನು ಹಾಕಿದಿರಿ? ಗೊಬ್ಬರ ಇದು 20 ಹಾಕಿವಿ. ಗೊಬ್ಬರ ಊರ್ ಮನೆ ತಿಪ್ಪಿ ಗೊಬ್ಬರ ಏರಿದ್ವಿ. ಆಮೇಲೆ ಕಳಿ ತೆಗ್ಸಿದ್ದೇವೆ. ಭಾಳ ಖರ್ಚು ಐತ್ರಿ. ಇದ್ರಾಗ ಖರ್ಚು ಭಾಳ ಐತಿ. ಇದು ಸುಮಾರು ಈಗ 1.5 ಎಕರೆಗೆ ಎಷ್ಟು ಖರ್ಚು ಬಂದಿರ್ಬೋದು? ಈಗ ಒಂದು 25,000 ಬಂದೈತಿ. 25,000 ಬಂದೈತಿ. 25,000 ಬರೋದ್ಕಿಂತ ನೀವು ರಾತ್ರಿನೂ ಬಂದು ಕಾಯ್ತಾ ಇದೀರಿ ಅಂತ ಅನಿಸ್ತಾ ಇತ್ತು ನನಗೆ. ಯಾಕಂದ್ರೆ ಟೈರ್ ಪೈರ್ ಎಲ್ಲ ಬೆಂಕಿ ಹಚ್ಚಿದ್ರಿ. ಇಲ್ಲಿ ರಾತ್ರಿ ಹಂದಿ ಕಾಟ ಜಾಸ್ತಿ ಐತ್ರಿ. ಹಂದಿ ಕಾಟ, ಕಳ್ಳಿ. ರಾತ್ರಿ ಹಂದಿ, ಕಳ್ಳಿ. ಈಗ ಉಣ್ಣಜೋಳ ಮೇಲೆ ಗೊಂಜಾಳ ಕಾಯ್ಬೇಕು ರಾತ್ರಿ ನೈಟ್. ರಾತ್ರಿ ಗೊಂಜಾಳ ಕಾಯ್ಬೇಕು. ಆಮೇಲೆ ಉಣ್ಣಜೋಳನ ಏದ ಹೊಡಿತೈತಿ ಅಂತ ಅಂದ್ರು. ಕಟ್ ಮಾಡೈತ್ರಿ. ಅಲ್ಲೇ ಕಟ್ ಮಾಡೈತಿ. ನೋಡ್ರಿ, ನಮ್ಮ ರೈತರು ಯಾವ ಥರ ಬೆಳೆದಾರಪ್ಪ ಅಂತ ನೀವು ನೋಡ್ತಾ ಇರ್ಬೋದು. ಇದು ನೋಡ್ರಿ, ಇದು ಎಷ್ಟು ಕ್ಲೀನಾಗಿ ಬೆಳೆದಾರಪ್ಪ ಅಂತಂದ್ರೆ ಇದು ಬರೀ ಒಂದು ಕಾಳು ಇಷ್ಟೆಲ್ಲ ಕಾಳು ಬಿಟ್ಟೈತಿ. ಕಾರಣ ಏನಪ್ಪ ಅಂತಂದ್ರೆ ಭೂಮಿ ತಾಯಿ ಒಂದು ಕಾಳಿಗೆ ಇಷ್ಟೊಂದು ಕಾಳು ಕೊಡ್ತೈತಿ ಅನ್ನೋದಕ್ಕೊಂದು ಇದನ್ನಂತಲೇ ಹೇಳ್ಬೋದು. ಇವತ್ತು ಅವ್ರಿಗೆ ಏನು ರೇಟ್ ಸಿಗ್ತೈತಿ ಅಂತಲೂ ಗೊತ್ತಾಗಲ್ಲ, ರೇಟ್ ಸಿಗಲ್ಲ ಅಂತ ಗೊತ್ತಾಗಲ್ಲ. ಅವರ ಕೆಲಸ ಒಂದೇ ಏನಪ್ಪ ಅಂತಂದ್ರೆ ನಾವು ರೈತರ ಕೆಲಸನ ನಾವು ಹಗಲು ರಾತ್ರಿ ಪರಿಶ್ರಮ ಪಟ್ಟು ಮಾಡಬೇಕು, ನಾವು 4 ಜನಕ್ಕೆ ಅನ್ನ ಹಳಿಬೇಕು ಅನ್ನೋ ಉದ್ದೇಶಕ್ಕೆ ನಮ್ಮ ಮಹೇಶ್ ಅಣ್ಣರು ಇದು ಕೂಲಿಯರ್ದು ಈಗಿನ ಇದು ಹೆಂಗೈತ್ರಿ ಪರಿಸ್ಥಿತಿ? ಕೂಲಿಯರ್ದು ಅವ್ರಿಗೆ 300 ರೂಪಾಯಿ ಐತ್ರಿ ಕೂಲಿ. ಗಂಡಾಳಿಗೆ 500 ರೂಪಾಯಿ ಐತಿ. 500 ರೂಪಾಯಿ ಐತಿ. ಅಂದ್ರೆ ಯಾರು ರೇಟ್ ಸಿಗ್ತತ್ತ ಇನ್ನೂ ನಿಮಗೆ ಇನ್ನೂ ರೇಟ್ ಸಿಗಲ್ರಿ. ಈಗ ಐತಿ ರೇಟ್ ಮಾರ್ಕೆಟ್ ಅಲ್ಲ. ಎಲ್ಲ ಕೊಯ್ದ ಮೇಲೆ ಅವಾಗ ರೇಟ ಸಿಗಲ್ಲ. ಅವಾಗ 1,500 ಹಂಗ ಹಿಂಗ ಸಿಗ್ತೈತಿ. ಎಲ್ಲ ನಮಗೆಲ್ಲ ಆಗಲ್ಲ, ಮಾಡಿದ ಖರ್ಚಿಗೆ ಆಗಲ್ಲ. ಮಳಿ ಬಂದ್ರ ಹೆಂಗ ಆಕತಿ. ಹೋದ್ ಸರಿ ಮಳಿ ಹೋತು, ಈ ಸರಿ ಹಂಗ ಒಂದ್ ಸ್ವಲ್ಪ ಚಲೋ ಐತಿ. ಈಗ ಇನ್ನೊಂದು ಏನಪ್ಪ ಅಂತಂದ್ರೆ ಈ ಟೇಪ್ ರೆಕಾರ್ಡ್ ಕಟ್ಟಿದಿರಲ್ಲ ನೀವು, ಇದು ಏನೇನು ಕೆಲಸ ಮಾಡ್ತದ ಟೇಪ್ ರೆಕಾರ್ಡ್? ಇದು ಟೇಪ್ ರೆಕಾರ್ಡ್ ಮನುಷ್ಯರು ಅದಾರ ಅನ್ನೋದು ಪ್ರಾಣಿಗಳಿಗೆ ಒಂದು ಭಯ. ಭಯ ಆದ್ರೂ ಭಾಳ ಕಷ್ಟ ಪಡ್ಬೇಕ್ರಿ. ರಾತ್ರಿ ಹಂಗ ಸಾಮಾನ್ಯ ಎಲ್ಲ ಬಂದು ಹೊಲ ಕಾಯೋದು. ಈಗ ಹೊಲ ಕಾಯ್ತಾನಂದ್ರೆ ಈಗ ಇಲ್ಲಿ ನಾವು ಕಾಯ್ತಾ ಇದ್ರೆ ಅಲ್ಲಿ ಗುಬ್ಬಿ ತಿಂತಾವು. ಅವನ್ನೆಲ್ಲ ಏನು ಮಾಡಕ್ಕಲ್ಲ. 2-3 ಬೇಕು. ಈಗ ಒಬ್ಬರೇ ಬಂದವು ನಾವು. ಒಂದೊಂದು ಮೂಲಿಗೆ ಒಬ್ಬರು ಇರ್ಬೇಕು. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಇರ್ಬೇಕು. ಇದ್ರೇನು ಏನಾಗಲ್ಲ. ಈಗ ನಾವು ಹೊಲಕ್ಕೆ ಹೊಡೆದ್ರೆ ಈ ಕಡೆ ಮೂಲೆ ಬಂದು ತಿಂತ. ಒಂದು ಬರಲ್ರಿ, ಒಂದು ಹಿಂಡು ಬರ್ತದ. ಒಂದು ಹಿಂಡು ಬರ್ತದ. 100 ಇರ್ತಾವ. ಅವನ್ನೆಲ್ಲ ಅಂತ ಓಡಿಸ್ತೀರಿ. ನಮಗೆ ಓಡಿಸಿ ಸಾಕಾಕತಿ. ಸುಮ್ಮನೆ ಓಡಿಸಿ ಸಾಕಾಗತ್ತೆ. ನೋಡ್ರಿ ರೈತರೇ, ಯಾರು ಅರಿಯದ ನೇಗಿಲೆ ಯೋಗಿಯು ದೇಶಕ್ಕೆ ಅನ್ನವ ನೀಡುವನು. ಯಾರು ರೈತರಂತಲೇ ಗೊತ್ತಿರಲ್ಲ, ಆದರೆ ಯಾರೂ ಹರಿಯದ. ನಮ್ಮ ಕುವೆಂಪುರವರು ಎಷ್ಟು ಚೆನ್ನಾಗಿ ಅಷ್ಟಿಲ್ದಲೇ ಯಾವುದನ್ನು ಕೂಡ ಹೇಳಿಲ್ಲ ರೈತರ ಬಗ್ಗೆ.
ಯಾರು ಅರಿಯದ ನೇಗಿಲ ಯೋಗಿಯು ದೇಶಕ್ಕೆ ಅನ್ನವ ನೀಡುವನು. ಇದು ನಿಜವಾಗ್ಲಿ ನೋಡ್ರಿ, ಯಾಕಂತಂದ್ರೆ ಇವತ್ತು 2 ರೊಟ್ಟಿ ಉಂಡು ಒಂದು ಗುಕ್ ಅನ್ನ ಉಂಡ್ರೆ ಬೇಕಾದ ಕೆಲಸ ಮಾಡ್ಬೋದು ಇವತ್ತು ನೋಡ್ರಿ. ಆ್ಯಕ್ಚುಲಿ ನೋಡ್ರಿ ಅಬ್ಬಾ ಬಾ 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 ಎಷ್ಟು ಚೆನ್ನಾಗಿ ಅಬ್ಬಾ ಬಾ 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 ಎಷ್ಟು ಹೇಳಿದ್ರು ಅದ್ಭುತ ನೋಡ್ರಿ. ಯಾಕಂತಂದ್ರೆ ಇವತ್ತಿನ ಒಂದು ಇದ್ರೊಳಗೆ ನೋಡ್ರಿ, ಇದು ಯಾವ ಪಿಜ್ಜಾ ಬರ್ಗರು ಚಿಕನ್ನು ಮಟನ್ನು ಇಲ್ಲ ಇದ್ರ ಮುಂದೆ. ಅಷ್ಟು ಬಾಯಾಗೆಲ್ಲ ಮಿದುವಾಗ್ತೈತಿ. ರೊಟ್ಟಿ ಉಂಡ್ರೆ ಕಸು ಮನುಷ್ಯ, ರೊಟ್ಟಿ ಉಂಡ್ರೆ ಕಸು. ಅವತ್ತಿನ ಟೈಮ್ನಾಗೆಲ್ಲ 1 ರೊಟ್ಟಿ 2 ರೊಟ್ಟಿ 5 ರೊಟ್ಟಿ ತಿನ್ನಾರಂತ. ಇವತ್ತು ಬೆಳಕರ್ದ್ರೆ ಎಲ್ಲ ಬರೀ ನಾಷ್ಟ ಅಂದು ಜೀವನ ಪೂರ್ತಿ ಶುಗರು BP ಇಂದ ನಾವೆಲ್ಲ ಬಳಲ್ತಾ ಇದ್ದಾವೆ. ಕಾರಣ ಇಷ್ಟೇ, ಜೋಳನ ಹೊಟ್ಟೆ ತುಂಬ ಉಣ್ಬೇಕು, ರೊಟ್ಟಿ ತುಂಬ ಕೆಲಸ ಮಾಡಬೇಕು. ಬೆಳಗ್ಗೆ ಎದ್ದ ತಕ್ಷಣವೇ ಪ್ರತಿಯೊಬ್ಬರು 2 ರೊಟ್ಟಿನ ದಿವಸ ತಿನ್ನಬೇಕು. ಅದರಿಂದ ನಮ್ಮ ರೈತರಿಗೂ ಒಳ್ಳೆಯದು. ಯಾಕಂದ್ರೆ ನಮಗೆ ನೀವೆಲ್ಲರೂ ಊಟ ಮಾಡೋದ್ರಿಂದ ಒಂದು ಒಳ್ಳೆ ರೇಟು ಕೂಡ ಸಿಗ್ತೈತಿ. ನೋಡಿ ಇಷ್ಟೆಲ್ಲ ಟೆಕ್ನಾಲಜಿ ಮಾಡಿದಾರೆ ನಮ್ಮ ರೈತರು. ಅದನ್ನು ನೋಡಿದ್ರೆ ನಮಗೆ ಭಾಳ ಖುಷಿ ಅನ್ನಿಸ್ತೈತಿ. ಇನ್ನೂ ಒಳ್ಳೆ ಇದರಿಂದ ಬೆಳೆ ಬರಲಿ, ಅವ್ರಿಗೆ ಒಳ್ಳೆ ರೇಟ್ ಸಿಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ನಮ್ಮ ಪಕ್ಷಿಗಳು ಭಾಳ ತಿನ್ನೋದು ಬೇಡ, ಒಂದು 10-15-20% ಅಷ್ಟೇ ತಿನ್ನಲಿ, ಮಿಕ್ಕಿದ್ದು ನಮ್ಮ ರೈತರಿಗೆ ಸಿಗಲಿ. ನಮ್ಮ ರೈತರು ಇವತ್ತು ಚೆನ್ನಾಗಿದ್ರಂತಂದ್ರೆ ನಮ್ಮ ಇಡೀ ದೇಶನೇ ಚೆನ್ನಾಗಿರ್ತೈತಿ. ಹೌದಲ್ರಿ? ಹೌದು. ಎಲ್ಲರೂ ತಿನ್ಬೇಕು, ಎಲ್ಲರೂ ತಿನ್ಬೇಕು. ಎಲ್ಲ ತಿಂದಾದ್ಮೇಲೆ ನಮಗೆ ಉಳಿಯೋದು ನೋಡ್ರಿ. ಹೌದು. ಈಗ ಪ್ರಾಣಿ ಪಕ್ಷಿಗಳು ತಿಂದಾದ್ಮೇಲೆ ನಮಗೆ ಉಳಿಯೋದು. ಆಮೇಲೆ ರೇಟ್ ಎಲ್ಲ ನೋಡಿದ್ರೆ ನಮಗೇನೋ ಒಂದು ಸ್ವಲ್ಪ. ಹೌದು. ಒಟ್ಟು ಇದು ಮಾಡೋದ್ರಿಂದ ತೃಪ್ತಿ ಐತೆ ನಮಗೆ. ಇದ್ರಾಗ ನೋಡ್ರಿ ಜೀವನ ನಮ್ದು, ಇದ್ರಾಗ ಜೀವನ ನೋಡ್ರಿ. ಇಂಥ ರೈತರು ನಮ್ಮ ಇಡೀ ಕರ್ನಾಟಕದಾಗ ಇಂಥವ್ರು ಸಾವಿರಾರು ಜನ ಹುಟ್ಲಿ. ಯಾಕಪ್ಪ ಅಂತಂದ್ರೆ ಇವತ್ತು ಸಿಟಿ ಕಡೆಗೆ ಹೋಗಿ ಜೀವನ ಮಾಡ್ತಾರೆ. ಈ ನಮ್ಮ ರೈತರು ಮಹೇಶಣ್ಣವರು ಸುಮಾರು 28-29 ವಯಸ್ಸವ್ರಿಗೆ ಯುವಕರು ನೋಡ್ರಿ ಎಷ್ಟು ಕ್ಲೀನಾಗಿ ಜೋಳ ಬೆಳೆದಾರ. ಇವರಿಗೆ ನಮ್ಮ ರೈತರ ಸಂಘದಿಂದ ಒಂದು ಧನ್ಯವಾದನ ಹೇಳಕ್ಕೆ ಇಷ್ಟಪಡ್ತೀನಿ. ನೀವಿನ್ನೂ ಸುಮಾರು ಈ ಸಲ 5 ಎಕರೆ 10 ಎಕರೆ ಗಂಟಲೆ ಮಾಡಿ ನಮ್ಮ ರಾಜ್ಯದ ನಮ್ಮ ಭಾರತಕ್ಕೆ ನೀವು ಅನ್ನ ಅಳಿಯೋಕ್ಕೆ ಇನ್ನೂ ಹೆಚ್ಚಿನದಾಗಿ ದೇವ್ರ ಶಕ್ತಿ ಕೊಡಲಿ ಅಂತ ನಿಮಗೆ ನಮಸ್ಕಾರ ಮಾಡ್ತೀನಿ. ರೈತ ಬಾಂಧವರೇ ದಯವಿಟ್ಟು ಗಮನಿಸಿ. ಯಾಕಂತಂದ್ರೆ ಬರೀ ಮೆಕ್ಕೆಜೋಳ ಆ ಜೋಳ ಅಂತಲೇ ಕಡಿಮೆ ಮಾಡಿ ಸ್ವಲ್ಪ ಊಟದ ಜೋಳಕ್ಕೆ ಸ್ವಲ್ಪ ಹೆಚ್ಚಾಗಿ ಒತ್ಕೊಳ್ಳಿ. ಅದ್ರ ಜೊತೆಗೆ ಹೆಸರು ಕಾಳು, ಅವರೆಕಾಳು, ಪ್ರತಿಯೊಂದು ಕಾಳಿನ ಗಿಡನೂ ಪದಾರ್ಥನ ಹಾಕಬೇಕು, ನಾವು ಬೆಳಿಬೇಕು, ದೇಶಕ್ಕೆಲ್ಲ ಅನ್ನ ನೀಡಬೇಕು. ನಾನು ನಿಮ್ಮ ಹಸಿರು ಟವಲ್ ಚಂದ್ರಪ್ಪ ಮಲೆಬೆನ್ನೂರು. ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ಎಲ್ಲರಿಗೂ ನಮಸ್ಕಾರ.